ನಿರಂತರವಾಗಿ ಅದನ್ನ ಯಶಸ್ವಿಯಾಗಿ ಭಾರತೀಯ ವಾಯುರಕ್ಷಣಾ ಪಡೆ ಹೊಡೆದು ಹಾಕಿದೆ. ಅಷ್ಟೇ ಅಲ್ಲ, ನೋಡಿ, ಗಡಿ ಭಾಗದಲ್ಲಿ ಎಲ್ಒಸಿನಲ್ಲಿ ಪಾಕ್ ಕುತಂತ್ರಕ್ಕೆ ಬಿಎಸ್ಎಫ್ ದಿಟ್ಟ ಉತ್ತರವನ್ನು ನೀಡಿದೆ. ಪಾಕಿಸ್ತಾನಿ ರೇಂಜರ್ಗಳ ಪೋಸ್ಟ್ಗಳನ್ನೇ ಉಡೀಸ್ ಮಾಡಲಾಗ್ತಾ ಇದೆ. ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡ್ತಾ ಇದ್ದವರಿಗೆ ಬಿಎಸ್ಎಫ್ ತಕ್ಕ ಉತ್ತರ ಕೊಟ್ಟಿದೆ. ಜಮ್ಮುವಿನಲ್ಲಿ ಕುತಂತ್ರಿ ಪಾಕ್ಗೆ ಬಿಎಸ್ಎಫ್ ಪ್ರತ್ಯುತ್ತರ. ಗಡಿಯ ಭಾಗದಲ್ಲೂ ಕೂಡ ಕುತಂತ್ರಿ ಪಾಕ್ಗೆ ಬಿಎಸ್ಎಫ್ ಪ್ರತ್ಯುತ್ತರವನ್ನ ಕೊಟ್ಟಿದೆ, ಸರಿಯಾಗಿ ಪ್ರತ್ಯುತ್ತರವನ್ನ ಕೊಟ್ಟಿದೆ. ನಿರಂತರವಾಗಿ ಅಲ್ಲೂ ಕೂಡ ಗುಂಡಿನ ದಾಳಿ. ಇವತ್ತು ಬೆಳಗ್ಗೆ ಮುಂಚೆಯಿಂದಾನೂ ಕೂಡ, ನಿನ್ನೆ ರಾತ್ರಿಯೆಲ್ಲ ಕ್ಷಿಪಣಿ ದಾಳಿ ಆಗಿದೆ. ಆ ನಂತರದಲ್ಲಿ ಮತ್ತೆ ಇವತ್ತು ಅರ್ಲಿ ಮಾರ್ನಿಂಗ್ 5 ಗಂಟೆ ಅಷ್ಟೊತ್ತಿಂದ ಸಿಕ್ಕಾಪಟ್ಟೆ ಡ್ರೋನ್ ಅಟ್ಯಾಕ್ಸ್, ಕ್ಷಿಪಣಿ ಅಟ್ಯಾಕ್ಸ್, ಆಮೇಲೆ ಯುದ್ಧ ವಿಮಾನಗಳನ್ನ ನುಗ್ಗಿಸಿದ್ದು, ಇದೆಲ್ಲ ಮಾಡ್ತಾ ಇದೆ ಪಾಕಿಸ್ತಾನ. ಮಣ್ಣು ಮುಕ್ಕಿದ್ದು ಸಾಲದು ಅಂತ, ಇನ್ನಷ್ಟು ಬಿದ್ರು ಮೀಸೆ ಮಣ್ಣಾಗಿಲ್ಲ ನೋಡಿ ಅಂತ ಏನೆಲ್ಲ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ ಇದೆಯೋ ಅವ್ರ ಹತ್ರ ಅದೆಲ್ಲವನ್ನ ತೂರಿ ಬಿಡ್ತಾ ಇದೆ. ಅದನ್ನ ಭಾರತ ಯಶಸ್ವಿಯಾಗಿ ಹೊಡೆದು ಹಾಕ್ತಾ ಇದೆ. ಇನ್ನೂ ಕೂಡ ಇದು ಭಾರತ ಯುದ್ಧ ಶುರು ಮಾಡಿಲ್ಲ, ಆದ್ರೆ ಪಾಕಿಸ್ತಾನ ಮರ್ಯಾದೆ ಇಲ್ಲದೆ, ಮುಲಾಜಿಲ್ಲದೆ ಅವರ ಯುದ್ಧ ವಿಮಾನಗಳನ್ನ ಫೀಲ್ಡಿಗೆ ಇಳಿಸಿದೆ. ಅದನ್ನ ಅಷ್ಟೇ ಚೆನ್ನಾಗಿ ಮುಲಾಜಿಲ್ಲದೆ ಭಾರತೀಯ ಪಡೆ ಹೊಡೆದು ಹಾಕಿದೆ. ಭಾರತೀಯ ಪಡೆ ತನ್ನ ಯುದ್ಧ ವಿಮಾನಗಳನ್ನ ಇನ್ನೊಬ್ಬರನ್ನ ಅಟ್ಯಾಕ್ ಮಾಡಕ್ಕೆ ಇನ್ನೂ ಇಳಿಸಿಲ್ಲ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಸಹೋದ್ಯೋಗಿ ರಂಜಿತ್ ಚಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಬೆಳಗಿನಿಂದಲೂ ಕೂಡ ಯಾವ ರೀತಿನಲ್ಲಿ ಪಾಕಿಸ್ತಾನ, ಇನ್ಫ್ಯಾಕ್ಟ್ ನಿನ್ನೆ ರಾತ್ರಿಯಿಂದಾನು ನಿರಂತರವಾಗಿ ದಾಳಿಗಳ ಮೇಲೆ ದಾಳಿಗಳನ್ನ ಮಾಡ್ತಾ ಇದೆ. ಆ ಎಲ್ಲ ದಾಳಿಗಳ ಒಂದಷ್ಟು ಮಾಹಿತಿಯನ್ನ ಕೊಡಬಹುದಾ? ಜೊತೆಯಲ್ಲಿ ಭಾರತೀಯ ವಾಯುಸೇನಾ ಪಡೆ ಒಂದಷ್ಟು ಕೌಂಟರ್ ಅಟ್ಯಾಕ್ಸ್ ನ ಮಾಡಿದೆ, ರಿಟಾಲಿಯೇಷನ್ಸ್ ಮಾಡಿದೆ, ಅದರ ಮಾಹಿತಿಯನ್ನು ಕೂಡ ಕೊಡಬಹುದಾ? ಮತ್ತೆ ಈ ಕ್ಷಣದಲ್ಲಿ ಏನ್ ನಡೀತಾ ಇದೆ ರಂಜಿತ್? ಶ್ರೀಲಕ್ಷ್ಮಿ, ಜಸ್ಟ್ ನಾನೀಗ ಇರುವಂತ ಜಾಗ ಎಲ್ಲಿ ಪಾಕಿಸ್ತಾನದ ಫೈಟರ್ ಜೆಟ್ಗಳು ಪತನವಾದವೋ ಆ ಪತನವಾದ ಜಾಗದಿಂದ ಕೆಲವು ಕಿಲೋಮೀಟರ್ಗಳ ದೂರದಲ್ಲಿ ನಾನಿದ್ದೀನಿ. ಶ್ರೀಲಕ್ಷ್ಮಿ, ಏನಾಯ್ತು ನಿನ್ನೆ ಸಂಜೆ 8 ಗಂಟೆಯಿಂದ ಅಂತ ಹೇಳಿದ್ರೆ, ನೋಡಿ, ನಿನ್ನೆ ಬೆಳಿಗ್ಗೆ 7 ಗಂಟೆಯಿಂದ ತಣ್ಣಗಾಗಿದ್ದಂತಹ ಈ ಭಯೋತ್ಪಾದನಾ ಕೃತ್ಯಕ್ಕೆ ಸಹಕಾರ ಮಾಡಿದಂತಹ ಪಾಕಿಸ್ತಾನ ಈಗ ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅನ್ನೋ ರೀತಿಯಲ್ಲಿ ಆಡ್ತಾ ಇರೋದು, ಮಾಡ್ತಾ ಇರೋದನ್ನ ನೋಡ್ತಾ ಇದೀವಿ. ಸುಮಾರು 8 ಗಂಟೆ ಸುಮಾರಿಗೆ ನಿನ್ನೆ ರಾತ್ರಿ ಸುಮಾರು 100 ಡ್ರೋನ್ಗಳು, ಅದು ಸುಧಾರಿತ ಡ್ರೋನ್ಗಳು, ಭಾರತದ ಕೆಲವು ಏರ್ಪೋರ್ಟ್ಗಳ ಮೇಲೆ, ಕೆಲವು ಸೂಕ್ಷ್ಮ ಪ್ರದೇಶಗಳ ಮೇಲೆ ಕಣ್ಣಿಟ್ಟು ಸ್ಫೋಟಕಗಳನ್ನು ಹೊತ್ಕೊಂಡು ಬ್ಲಾಸ್ಟ್ ಮಾಡೋದಕ್ಕೆ ಬರ್ತವೆ. ಬಂದಾಗ ಭಾರತೀಯ ರಾಡಾರ್ ಸಿಸ್ಟಮ್ ಇದೆಯಲ್ಲ, ಸೇನೆಯ ಗಡಿಯಲ್ಲಿದ್ದಂತ ರಾಡಾರ್ ಸಿಸ್ಟಮ್ ಅವನ್ನ ಡೆಮಾಲಿಷ್ ಮಾಡಿ ಆ ನಂತರ ಸುಮಾರು 100 ಡ್ರೋನ್ಗಳನ್ನು ಕೂಡ ಕೊಲಾಪ್ಸ್ ಮಾಡಿ ಹಾಕುತ್ತೆ. ಪಂಜಾಬ್ನಲ್ಲಿ ಮಾತ್ರ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. 3 ಜನ ಸೀರಿಯಸ್ ಆಗಿದ್ದಾರೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಅದಾದ ನಂತರ ನಿರಂತರವಾಗಿ ಅದನ್ನ ಯಶಸ್ವಿಯಾಗಿ ಭಾರತೀಯ ವಾಯುರಕ್ಷಣಾ ಪಡೆ ಹೊಡೆದು ಹಾಕಿದೆ. ಅಷ್ಟೇ ಅಲ್ಲ, ನೋಡಿ, ಗಡಿ ಭಾಗದಲ್ಲಿ ಎಲ್ಒಸಿನಲ್ಲಿ ಪಾಕ್ ಕುತಂತ್ರಕ್ಕೆ ಬಿಎಸ್ಎಫ್ ದಿಟ್ಟ ಉತ್ತರವನ್ನು ನೀಡಿದೆ. ಪಾಕಿಸ್ತಾನಿ ರೇಂಜರ್ಗಳ ಪೋಸ್ಟ್ಗಳನ್ನೇ ಉಡೀಸ್ ಮಾಡಲಾಗ್ತಾ ಇದೆ. ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡ್ತಾ ಇದ್ದವರಿಗೆ ಬಿಎಸ್ಎಫ್ ತಕ್ಕ ಉತ್ತರ ಕೊಟ್ಟಿದೆ. ಜಮ್ಮುವಿನಲ್ಲಿ ಕುತಂತ್ರಿ ಪಾಕ್ಗೆ ಬಿಎಸ್ಎಫ್ ಪ್ರತ್ಯುತ್ತರ. ಗಡಿಯ ಭಾಗದಲ್ಲೂ ಕೂಡ ಕುತಂತ್ರಿ ಪಾಕ್ಗೆ ಬಿಎಸ್ಎಫ್ ಪ್ರತ್ಯುತ್ತರವನ್ನ ಕೊಟ್ಟಿದೆ, ಸರಿಯಾಗಿ ಪ್ರತ್ಯುತ್ತರವನ್ನ ಕೊಟ್ಟಿದೆ. ನಿರಂತರವಾಗಿ ಅಲ್ಲೂ ಕೂಡ ಗುಂಡಿನ ದಾಳಿ. ಇವತ್ತು ಬೆಳಗ್ಗೆ ಮುಂಚೆಯಿಂದಾನೂ ಕೂಡ, ನಿನ್ನೆ ರಾತ್ರಿಯೆಲ್ಲ ಕ್ಷಿಪಣಿ ದಾಳಿ ಆಗಿದೆ. ಆ ನಂತರದಲ್ಲಿ ಮತ್ತೆ ಇವತ್ತು ಅರ್ಲಿ ಮಾರ್ನಿಂಗ್ 5 ಗಂಟೆ ಅಷ್ಟೊತ್ತಿಂದ ಸಿಕ್ಕಾಪಟ್ಟೆ ಡ್ರೋನ್ ಅಟ್ಯಾಕ್ಸ್, ಕ್ಷಿಪಣಿ ಅಟ್ಯಾಕ್ಸ್, ಆಮೇಲೆ ಯುದ್ಧ ವಿಮಾನಗಳನ್ನ ನುಗ್ಗಿಸಿದ್ದು, ಇದೆಲ್ಲ ಮಾಡ್ತಾ ಇದೆ ಪಾಕಿಸ್ತಾನ. ಮಣ್ಣು ಮುಕ್ಕಿದ್ದು ಸಾಲದು ಅಂತ, ಇನ್ನಷ್ಟು ಬಿದ್ರು ಮೀಸೆ ಮಣ್ಣಾಗಿಲ್ಲ ನೋಡಿ ಅಂತ ಏನೆಲ್ಲ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ ಇದೆಯೋ ಅವ್ರ ಹತ್ರ ಅದೆಲ್ಲವನ್ನ ತೂರಿ ಬಿಡ್ತಾ ಇದೆ. ಅದನ್ನ ಭಾರತ ಯಶಸ್ವಿಯಾಗಿ ಹೊಡೆದು ಹಾಕ್ತಾ ಇದೆ. ಇನ್ನೂ ಕೂಡ ಇದು ಭಾರತ ಯುದ್ಧ ಶುರು ಮಾಡಿಲ್ಲ, ಆದ್ರೆ ಪಾಕಿಸ್ತಾನ ಮರ್ಯಾದೆ ಇಲ್ಲದೆ, ಮುಲಾಜಿಲ್ಲದೆ ಅವರ ಯುದ್ಧ ವಿಮಾನಗಳನ್ನ ಫೀಲ್ಡಿಗೆ ಇಳಿಸಿದೆ. ಅದನ್ನ ಅಷ್ಟೇ ಚೆನ್ನಾಗಿ ಮುಲಾಜಿಲ್ಲದೆ ಭಾರತೀಯ ಪಡೆ ಹೊಡೆದು ಹಾಕಿದೆ. ಭಾರತೀಯ ಪಡೆ ತನ್ನ ಯುದ್ಧ ವಿಮಾನಗಳನ್ನ ಇನ್ನೊಬ್ಬರನ್ನ ಅಟ್ಯಾಕ್ ಮಾಡಕ್ಕೆ ಇನ್ನೂ ಇಳಿಸಿಲ್ಲ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಸಹೋದ್ಯೋಗಿ ರಂಜಿತ್ ಚಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಬೆಳಗಿನಿಂದಲೂ ಕೂಡ ಯಾವ ರೀತಿನಲ್ಲಿ ಪಾಕಿಸ್ತಾನ, ಇನ್ಫ್ಯಾಕ್ಟ್ ನಿನ್ನೆ ರಾತ್ರಿಯಿಂದಾನು ನಿರಂತರವಾಗಿ ದಾಳಿಗಳ ಮೇಲೆ ದಾಳಿಗಳನ್ನ ಮಾಡ್ತಾ ಇದೆ. ಆ ಎಲ್ಲ ದಾಳಿಗಳ ಒಂದಷ್ಟು ಮಾಹಿತಿಯನ್ನ ಕೊಡಬಹುದಾ? ಜೊತೆಯಲ್ಲಿ ಭಾರತೀಯ ವಾಯುಸೇನಾ ಪಡೆ ಒಂದಷ್ಟು ಕೌಂಟರ್ ಅಟ್ಯಾಕ್ಸ್ ನ ಮಾಡಿದೆ, ರಿಟಾಲಿಯೇಷನ್ಸ್ ಮಾಡಿದೆ, ಅದರ ಮಾಹಿತಿಯನ್ನು ಕೂಡ ಕೊಡಬಹುದಾ? ಮತ್ತೆ ಈ ಕ್ಷಣದಲ್ಲಿ ಏನ್ ನಡೀತಾ ಇದೆ ರಂಜಿತ್? ಶ್ರೀಲಕ್ಷ್ಮಿ, ಜಸ್ಟ್ ನಾನೀಗ ಇರುವಂತ ಜಾಗ ಎಲ್ಲಿ ಪಾಕಿಸ್ತಾನದ ಫೈಟರ್ ಜೆಟ್ಗಳು ಪತನವಾದವೋ ಆ ಪತನವಾದ ಜಾಗದಿಂದ ಕೆಲವು ಕಿಲೋಮೀಟರ್ಗಳ ದೂರದಲ್ಲಿ ನಾನಿದ್ದೀನಿ. ಶ್ರೀಲಕ್ಷ್ಮಿ,
ಏನಾಯ್ತು ನಿನ್ನೆ ಸಂಜೆ 8 ಗಂಟೆಯಿಂದ ಅಂತ ಹೇಳಿದ್ರೆ ನೋಡಿ, ನಿನ್ನೆ ಬೆಳಿಗ್ಗೆ 7 ಗಂಟೆಯಿಂದ ತಣ್ಣಗಾಗಿದ್ದಂತಹ ಈ ಭಯೋತ್ಪಾದನಾ ಕೃತ್ಯಕ್ಕೆ ಸಹಕಾರ ಮಾಡಿದಂತಹ ಪಾಕಿಸ್ತಾನ ಈಗ ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅನ್ನೋ ರೀತಿಯಲ್ಲಿ ಆಡ್ತಾ ಇರೋದು, ಮಾಡ್ತಾ ಇರೋದನ್ನ ನೋಡ್ತಾ ಇದೀವಿ. ಸುಮಾರು 8 ಗಂಟೆ ಸುಮಾರಿಗೆ ನಿನ್ನೆ ರಾತ್ರಿ ಸುಮಾರು 100 ಡ್ರೋನ್ಗಳು, ಅದು ಸುಧಾರಿತ ಡ್ರೋನ್ಗಳು ಭಾರತದ ಕೆಲವು ಏರ್ಪೋರ್ಟ್ಗಳ ಮೇಲೆ, ಕೆಲವು ಸೂಕ್ಷ್ಮ ಪ್ರದೇಶಗಳ ಮೇಲೆ ಕಣ್ಣಿಟ್ಟು ಸ್ಫೋಟಕಗಳನ್ನು ಹೊತ್ಕೊಂಡು ಬ್ಲಾಸ್ಟ್ ಮಾಡೋದಕ್ಕೆ ಬರ್ತವೆ. ಬಂದಾಗ ಭಾರತೀಯ ರಾಡಾರ್ ಸಿಸ್ಟಮ್ ಇದೆಯಲ್ಲ, ಸೇನೆಯ ಗಡಿಯಲ್ಲಿದ್ದಂತ ರಾಡಾರ್ ಸಿಸ್ಟಮ್ ಅವನ್ನ ಡೆಮಾಲಿಷ್ ಮಾಡಿ ಆ ನಂತರ ಸುಮಾರು 100 ಡ್ರೋನ್ಗಳನ್ನು ಕೂಡ ಕೊಲಾಪ್ಸ್ ಮಾಡಿ ಹಾಕುತ್ತೆ. ಪಂಜಾಬ್ನಲ್ಲಿ ಮಾತ್ರ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. 3 ಜನ ಸೀರಿಯಸ್ ಆಗಿದ್ದಾರೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಅದಾದ ನಂತರ ನಿರಂತರವಾಗಿ ಅದನ್ನ ಯಶಸ್ವಿಯಾಗಿ ಭಾರತೀಯ ವಾಯುರಕ್ಷಣಾ ಪಡೆ ಹೊಡೆದು ಹಾಕಿದೆ. ಅಷ್ಟೇ ಅಲ್ಲ, ನೋಡಿ ಗಡಿ ಭಾಗದಲ್ಲಿ ಎಲ್ಒಸಿನಲ್ಲಿ ಪಾಕ್ ಕುತಂತ್ರಕ್ಕೆ ಬಿಎಸ್ಎಫ್ ದಿಟ್ಟ ಉತ್ತರವನ್ನು ನೀಡಿದೆ. ಪಾಕಿಸ್ತಾನಿ ರೇಂಜರ್ಗಳ ಪೋಸ್ಟ್ಗಳನ್ನೇ ಉಡೀಸ್ ಮಾಡಲಾಗ್ತಾ ಇದೆ. ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡ್ತಾ ಇದ್ದವರಿಗೆ ಬಿಎಸ್ಎಫ್ ತಕ್ಕ ಉತ್ತರ ಕೊಟ್ಟಿದೆ. ಜಮ್ಮುವಿನಲ್ಲಿ ಕುತಂತ್ರಿ ಪಾಕ್ಗೆ ಬಿಎಸ್ಎಫ್ ಪ್ರತ್ಯುತ್ತರ. ಗಡಿಯ ಭಾಗದಲ್ಲೂ ಕೂಡ ಕುತಂತ್ರಿ ಪಾಕ್ಗೆ ಬಿಎಸ್ಎಫ್ ಪ್ರತ್ಯುತ್ತರವನ್ನ ಕೊಟ್ಟಿದೆ, ಸರಿಯಾಗಿ ಪ್ರತ್ಯುತ್ತರವನ್ನ ಕೊಟ್ಟಿದೆ. ನಿರಂತರವಾಗಿ ಅಲ್ಲೂ ಕೂಡ ಗುಂಡಿನ ದಾಳಿ. ಇವತ್ತು ಬೆಳಗ್ಗೆ ಮುಂಚೆಯಿಂದಾನೂ ಕೂಡ, ನಿನ್ನೆ ರಾತ್ರಿಯೆಲ್ಲ ಕ್ಷಿಪಣಿ ದಾಳಿ ಆಗಿದೆ. ಆ ನಂತರದಲ್ಲಿ ಮತ್ತೆ ಇವತ್ತು ಅರ್ಲಿ ಮಾರ್ನಿಂಗ್ 5 ಗಂಟೆ ಅಷ್ಟೊತ್ತಿಂದ ಸಿಕ್ಕಾಪಟ್ಟೆ ಡ್ರೋನ್ ಅಟ್ಯಾಕ್ಸ್, ಕ್ಷಿಪಣಿ ಅಟ್ಯಾಕ್ಸ್, ಆಮೇಲೆ ಯುದ್ಧ ವಿಮಾನಗಳನ್ನ ನುಗ್ಗಿಸಿದ್ದು, ಇದೆಲ್ಲ ಮಾಡ್ತಾ ಇದೆ ಪಾಕಿಸ್ತಾನ. ಮಣ್ಣು ಮುಕ್ಕಿದ್ದು ಸಾಲದು ಅಂತ, ಇನ್ನಷ್ಟು ಬಿದ್ರು ಮೀಸೆ ಮಣ್ಣಾಗಿಲ್ಲ ನೋಡಿ ಅಂತ ಏನೆಲ್ಲ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ ಇದೆಯೋ ಅವ್ರ ಹತ್ರ ಅದೆಲ್ಲವನ್ನ ತೂರಿ ಬಿಡ್ತಾ ಇದೆ. ಅದನ್ನ ಭಾರತ ಯಶಸ್ವಿಯಾಗಿ ಹೊಡೆದು ಹಾಕ್ತಾ ಇದೆ. ಇನ್ನೂ ಕೂಡ ಇದು ಭಾರತ ಯುದ್ಧ ಶುರು ಮಾಡಿಲ್ಲ, ಆದ್ರೆ ಪಾಕಿಸ್ತಾನ ಮರ್ಯಾದೆ ಇಲ್ಲದೆ, ಮುಲಾಜಿಲ್ಲದೆ ಅವರ ಯುದ್ಧ ವಿಮಾನಗಳನ್ನ ಫೀಲ್ಡ್ಗಿಳಿಸಿದೆ. ಅದನ್ನ ಅಷ್ಟೇ ಚೆನ್ನಾಗಿ ಮುಲಾಜಿಲ್ಲದೆ ಭಾರತೀಯ ಪಡೆ ಹೊಡೆದು ಹಾಕಿದೆ. ಭಾರತೀಯ ಪಡೆ ತನ್ನ ಯುದ್ಧ ವಿಮಾನಗಳನ್ನ ಇನ್ನೊಬ್ಬರನ್ನ ಅಟ್ಯಾಕ್ ಮಾಡಕ್ಕೆ ಇನ್ನೂ ಇಳಿಸಿಲ್ಲ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಸಹೋದ್ಯೋಗಿ ರಂಜಿತ್ ಚಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಬೆಳಗಿನಿಂದಲೂ ಕೂಡ ಯಾವ ರೀತಿನಲ್ಲಿ ಪಾಕಿಸ್ತಾನ, ಇನ್ಫ್ಯಾಕ್ಟ್ ನಿನ್ನೆ ರಾತ್ರಿಯಿಂದಾನು ನಿರಂತರವಾಗಿ ದಾಳಿಗಳ ಮೇಲೆ ದಾಳಿಗಳನ್ನ ಮಾಡ್ತಾ ಇದೆ. ಆ ಎಲ್ಲ ದಾಳಿಗಳ ಒಂದಷ್ಟು ಮಾಹಿತಿಯನ್ನ ಕೊಡಬಹುದಾ? ಜೊತೆಯಲ್ಲಿ ಭಾರತೀಯ ವಾಯುಸೇನಾ ಪಡೆ ಒಂದಷ್ಟು ಕೌಂಟರ್ ಅಟ್ಯಾಕ್ಸ್ ನ ಮಾಡಿದೆ, ರಿಟಾಲಿಯೇಷನ್ಸ್ ಮಾಡಿದೆ, ಅದರ ಮಾಹಿತಿಯನ್ನು ಕೂಡ ಕೊಡಬಹುದಾ? ಮತ್ತೆ ಈ ಕ್ಷಣದಲ್ಲಿ ಏನ್ ನಡೀತಾ ಇದೆ ರಂಜಿತ್? ಶ್ರೀಲಕ್ಷ್ಮಿ, ಜಸ್ಟ್ ನಾನೀಗ ಇರುವಂತ ಜಾಗ ಎಲ್ಲಿ ಪಾಕಿಸ್ತಾನದ ಫೈಟರ್ ಜೆಟ್ಗಳು ಪತನವಾದವೋ ಆ ಪತನವಾದ ಜಾಗದಿಂದ ಕೆಲವು ಕಿಲೋಮೀಟರ್ಗಳ ದೂರದಲ್ಲಿ ನಾನಿದ್ದೀನಿ. ಶ್ರೀಲಕ್ಷ್ಮಿ, ಏನಾಯ್ತು ನಿನ್ನೆ ಸಂಜೆ 8 ಗಂಟೆಯಿಂದ ಅಂತ ಹೇಳಿದ್ರೆ ನೋಡಿ, ನಿನ್ನೆ ಬೆಳಿಗ್ಗೆ 7 ಗಂಟೆಯಿಂದ ತಣ್ಣಗಾಗಿದ್ದಂತಹ ಈ ಭಯೋತ್ಪಾದನಾ ಕೃತ್ಯಕ್ಕೆ ಸಹಕಾರ ಮಾಡಿದಂತಹ ಪಾಕಿಸ್ತಾನ ಈಗ ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅನ್ನೋ ರೀತಿಯಲ್ಲಿ ಆಡ್ತಾ ಇರೋದು, ಮಾಡ್ತಾ ಇರೋದನ್ನ ನೋಡ್ತಾ ಇದೀವಿ. ಸುಮಾರು 8 ಗಂಟೆ ಸುಮಾರಿಗೆ ನಿನ್ನೆ ರಾತ್ರಿ ಸುಮಾರು 100 ಡ್ರೋನ್ಗಳು, ಅದು ಸುಧಾರಿತ ಡ್ರೋನ್ಗಳು ಭಾರತದ ಕೆಲವು ಏರ್ಪೋರ್ಟ್ಗಳ ಮೇಲೆ, ಕೆಲವು ಸೂಕ್ಷ್ಮ ಪ್ರದೇಶಗಳ ಮೇಲೆ ಕಣ್ಣಿಟ್ಟು ಸ್ಫೋಟಕಗಳನ್ನು ಹೊತ್ಕೊಂಡು